ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಯಜಮಾನ ಮತ್ತು ರಾಮಾಚಾರಿ ಎರಡು ಮಿಲನವನ್ನು ನಾವು ನೋಡೋಣ. ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೊಂದು ಕಡೆ ತಾತ ಮನೆಗೆ ಬಂದು ತುಂಬಾ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾರೆ. ಆದರೆ ಪಲ್ಲವಿ ಅದನ್ನು ಕೇಳೋಕ್ಕೆ ತಯಾರಿರಲ್ಲ. ಅಣ್ಣ, ತಂದಿರೋ ಬಾಟಲು ಮನೇಲೇ ಇದೆ, ಸ್ವಲ್ಪ ಅರ್ಥ ಮಾಡ್ಕೊ, ಇದನ್ನು ಮರ್ಯಾದೆ ರೀತಿಯಲ್ಲಿ ಇವ್ರನ್ನ ಕಳಿಸ್ಕೊಡು, ಇಲ್ಲ ಅಂತಂದರೆ ಸರಿಗಿರಲ್ಲ ಅಂತ ಹೇಳ್ತಿರ್ತಾರೆ. ಏನು ಮಾತಾಡ್ತಾ ಇದ್ದೀರಮ್ಮ? ಹಾಂ, ನನ್ನ ಮೊಮ್ಮಗಳ ವಿಷಯನ ನಾನು ಮಾತಾಡ್ತಿದ್ರೆ ನೀವು ನಿಮ್ಮ ಮೊಮ್ಮಗಳ ವಿಷಯ ಮಾತಾಡ್ಬೋದು ತಾತ, ಆದರೆ ಇದು ನಮ್ಮ ಮಗಳ ವಿಷಯ. ನಿಮ್ಮ ಮೊಮ್ಮಗಳು ಆಗಿರೋದು ಕಾಂಟ್ರಾಕ್ಟ್ ಮದುವೆ, ಆದರೆ ನನ್ನ ಮಗಳು ಆಗಿರೋದು ನಿಜವಾದ ಮದುವೆ. ನಾವಿಲ್ಲಿ ಅವಳ ಭವಿಷ್ಯನ ನೋಡೋದಾಗಿದೆ. ದಯವಿಟ್ಟು ನೀವು ಇಲ್ಲಿಂದ ಹೊರಡಿ ಸರ್ ಅಂತ ಹೇಳ್ತಿರ್ತಾರೆ. ಪಲ್ಲವಿ, ಯಾಕಮ್ಮ, ಯಾಕೆ ಹೀಗೆ ಮಾತಾಡ್ತೀಯ? ನಿಮ್ಮ ಕಂತೆ ಪುರಾಣಗಳೆಲ್ಲ ನಮಗೆಲ್ಲ ಬೇಕಾಗಿಲ್ಲ ಅಂತೇಳಿ. ನಾನು ಹೇಳ್ತಿರೋದು ಕಂತೆ ಪುರಾಣ ಅಲ್ಲಮ್ಮ, ಒಂದು ಮದುವೆ ಕತೆ, ಆಯಿತಾ? ದಯವಿಟ್ಟು ಇದನ್ನು ಬೇರೆ ಮಾಡಬೇಡಿ ಅಂತ ಕೈ ಮುಗಿದು ಕೇಳ್ಕೊತಾ ಇರ್ತಾರೆ ಸಂಪತ್ ಕುಮಾರ್ ಅವರು. ದಯವಿಟ್ಟು ನನ್ನ ಮೊಮ್ಮಗಳ ಜೀವನನ ಹಾಳು ಮಾಡಬೇಡಿ. ನಾವು ಯಾರೂ ಇಲ್ಲಿ ಹಾಳು ಮಾಡೋಕ್ಕೆ ಬಂದಿಲ್ಲ. ಅವಳೇ ನನ್ನ ಮಗನ ಒಂದು ಜೀವನನ ಹಾಳು ಮಾಡಿದ್ದಾಳೆ. ಇದಕ್ಕೇನೇನು ಬೇಕೋ ತಯಾರಿ ನಾನೆಲ್ಲ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಿರ್ತಾರೆ ಪಲ್ಲವಿ. ದಯವಿಟ್ಟು ನೀವು ಇಲ್ಲಿಂದ ಹೊರಟ್ರೆ ಸಾಕಾಗಿದೆ, ನಮ್ಮ ಭವಿಷ್ಯನ ನಾವು ಕಟ್ಕೊಳ್ಳೋದು ನಮಗೆ ಗೊತ್ತಿದೆ ಅಂತ ಹೇಳ್ತಾರೆ. ಆದರೂ ಕೂಡ ಸಂಪತ್ ಕುಮಾರ್ ಅವರು ಕಾಲು ಬೀಳಕ್ಕೆ ಅಂತ ಹೋಗ್ತೀರಾ. ಅಯ್ಯೋ ತಾತ, ಏನು ಮಾಡ್ತಿದ್ದೀರಾ ಇದೇಳಿ ಅಂತ ಹೇಳ್ತಾರೆ ರಾಘು. ನೀವು ನಡೀರಿ, ಆಚೆ ನಡೀರಿ, ನಿಮ್ಮ ಈ ನಾಟಕ ಎಲ್ಲ ನನಗೆ ನೋಡಿ ಸಾಕಾಗಿದೆ, ನಿಂದು ನಿಮ್ಮ ಮೊಮ್ಮಗಳದು, ನಡೀರಿ ಆಚೆ ಹೋಗಿ ಅಂತ ಹೇಳಿಬಿಟ್ಟು ಪಲ್ಲವಿ ಕೈ ಹಿಡಿದು ಆಚೆ ತಬ್ಬಿಡ್ತಾಳೆ. ಆಗ ರಾಘು ಕೂಡ ಇಟ್ಕೊಳ್ಳೋಕ್ಕೆ ಅಂತ ಹೋಗ್ತಾನೆ. ಅದೇ ಟೈಮ್ಗೆ ಝಾನ್ಸಿ ಕೂಡ ಬರ್ತಾಳೆ. ಝಾನ್ಸಿ ಬಂದು ಅವನ್ನ ಇಟ್ಕೋತಾರೆ. ಎಲ್ಲರೂ ಕೂಗಾಡ್ತಿರ್ತಾರೆ ತಾತ ಅಂತ. ಆಗ ಅದೇ ಟೈಮ್ಗೆ ಕರೆಕ್ಟಾಗಿ ಬಂದು ಝಾನ್ಸಿನೂ ಕೂಡ ಅವ್ರ ತಾತನ ಹಿಡ್ಕೊತಾರೆ. ಏನಿದು, ಏನು ಮಾಡ್ತಿದ್ದೀರಾ ಅಂತ ಹೇಳ್ತಾಳೆ ಝಾನ್ಸಿ. ಇನ್ನೊಂದು ಕಡೆ ಚಾರು ಮನೇಲಿ ಹಾಗೆ ಯೋಚನೆ ಮಾಡಿಕೊಂಡು ಕೂತಿರ್ತಾಳೆ. ಮೇಡಮ್, ನೀವು ಇಲ್ಲಿ ಕೂತಿದ್ದೀರಾ? ಯಾಕೆ ಕೂತಿದ್ದೀರಾ? ಹೌದು ರಾಮಾಚಾರಿ, ಯಾಕೋ ಬೇಜಾರಾಗ್ತಿದೆ. ಯಾಕೆ ಬೇಜಾರಾಗ್ತಿದೆ? ನಾನು ಝಾನ್ಸಿ ನೆನೆಸ್ಕೊಂಡ್ರಾ ಅಂತ ಹೇಳ್ತಾರೆ. ಹಾಂ, ಝಾನ್ಸಿ ನಾನು ನೆನೆಸ್ಕೊಂಡು ತುಂಬ ಬೇಜಾರಾಗ್ತಿದೆ. ಝಾನ್ಸಿ ನಾನು ಮಾಡ್ದಲೇ ಇರೋಂತಹ ತಪ್ಪನ್ನೆಲ್ಲ ಮನಸಲ್ಲೇ ಇಟ್ಕೊಂಡು ಎಷ್ಟು ಕೊರಗ್ತಿದ್ದಾಳೆ. ಇರೋ ಸತ್ಯನ ಅವ್ರ ತಾತನ ಜೊತೆ ಹೇಳಿದ್ರೆ ಎಲ್ಲ ಸ್ವಲ್ಪ ಮನಸ್ಸು ಅಗರ ಆಗ್ತಿತ್ತು. ಆದರೆ ಅವಳ ಒಂದು ಮನಸ್ಸನ್ನು ನೋಡಿ ತುಂಬಾ ಬೇಜಾರಾಗ್ತದೆ. ಅದರಲ್ಲೂ ಅವ್ರ ತಾತ ಹಾರ್ಟ್ ಪೇಷೆಂಟು, ಅದನ್ನು ಹೇಗೆ ತೊಗೋತಾರೋ ಏನೋ ಅಂತಿರ್ತಾರೆ. ಇನ್ನೊಂದು ಕಡೆ ರಾಮಾಚಾರಿ, ಅವ್ರಿಗೆ ತುಂಬ ಅನುಭವ ಇದೆ ಮೇಡಮ್. ಅವರಷ್ಟು ವಯಸ್ಸಲ್ಲಿ ಎಲ್ಲ ಸುಖ ದುಃಖಗಳನ್ನ ನೋಡ್ಕೊಂಡ್ಬಂದಿದ್ದಾರೆ. ಎಲ್ಲದನ್ನು ಅವರು ತೊಗೋತಾರೆ. ನೀವೇನು ಯೋಚನೆ ಮಾಡಬೇಡಿ, ಬನ್ನಿ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಝಾನ್ಸಿ, ತಾತ ನೀವು ಯಾಕೆ ಇಲ್ಲಿಗೆ ಬರೋಕ್ಕೆ ಹೋದ್ರಿ ಅಂತ. ಏನಮ್ಮ ಇದು, ಏನಿದು ಪೇಪರು? ನಿಮ್ಗೆ ಅವ್ರಿಗೂ ಡಿವೋರ್ಸ್ ಪೇಪರ್? ಹೌದು ತಾತ, ಇವ್ರಿಗೆಲ್ಲ ಇದೇ ಬೇಕಾಗಿರೋದು, ಡಿವೋರ್ಸ್ ಪೇಪರ್. ಇವರಿಂಥ ಕೀಳು ಜನ ಅಂತ ನನಗೆ ಗೊತ್ತಿರಲಿಲ್ಲ. ತುಂಬ ಖುಷಿ ಆಗ್ತಿದೆ ಅಂತ ಹೇಳಿ ಕ್ಲ್ಯಾಪ್ ಮಾಡ್ತಿದ್ದಾರೆ. ನಿಮ್ಮ ನೋಡಿ ನಮಗೆ ತುಂಬಾ ಖುಷಿ ಆಯಿತು. ನೀವು ಇಂಥ ಕೀಳ್ಮಟ್ಟಕ್ಕೆ ಇಳಿತೀರಾ ಅಂತ ನನಗೆ ಗೊತ್ತಿಲ್ಲ. ಚೀಪ್ ಗಿಮಿಕ್ನವರು, ಹೇಳ್ಕೊಳ್ಳೋಕ್ಕೆ ಸಂಪ್ರದಾಯಸ್ಥ ಮನೆ, ಅದರಲ್ಲೂ ಗುರು ಹಿರಿಯರಿಗೆ ಗೌರವ ಕೊಡೋದ್ರಲ್ಲಿ ತುಂಬಾ ಎತ್ತಿದ ಕೈ ಅಲ್ವಾ ಮಾವ ಅಂತ ಹೇಳ್ತಿರ್ತಾನೆ. ಏನಮ್ಮ, ಏನು ಹೇಳ್ತಿದ್ಯಾ ನೀನು? ಇದೆಲ್ಲ ನಿನಗೆ ಬೇಕಾಗಿಲ್ಲ ಮಾತು ಅಂತ ಹೇಳ್ತಿರ್ತಾರೆ ಪಲ್ಲವಿ. ನಿಂದು ಎಷ್ಟೈತೆ ಅಷ್ಟು ನೋಡ್ಕೊ ಅಂತ ಹೇಳ್ತಾರೆ ಝಾನ್ಸಿ. ಬಾಯಿ ಮುಚ್ಕೊಂಡು ನನಗೆ ನಿಂತ್ಕೊಳ್ಳೆ. ಇಲ್ಲಿವರೆಗೂ ನೋಡಿದ ಝಾನ್ಸಿನೇ ಬೇರೆ, ಇನ್ಮೇಲೆ ನೋಡಿದಂತಹ ಝಾನ್ಸಿನೇ ಬೇರೆ, ಗೊತ್ತಾಯ್ತಾ ಅಂತ ಸರಿಯಾಗಿ ನಿಂತ್ಕೊ. ನಮ್ಮ ತಾತ ಅಷ್ಟು ಬಂದು ಕೇಳ್ಕೊಂಡ್ರು ನೀವು ಅವ್ರಿಗೆ ಮರ್ಯಾದೆ ಕೊಟ್ಟಿಲ್ಲ ಅಲ್ವಾ? ನೀವು ಇನ್ನೆಂಥ ಚೀಪ್ ಗಿಮಿಕ್ನವರು. ಆ ದೊಡ್ಡವರು ಹೇಳ್ತಿದ್ರು ಕೂಡ ಆ ಮಾತನ್ನ ನಿಮಗೆ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ಝಾನ್ಸಿ, ಸುಮ್ಮನಿರಮ್ಮ, ಹಂಗೆಲ್ಲ ಮಾತಾಡಬಾರ್ದು, ಸುಮ್ಮನಿರ್ತಾತ. ಇವ್ರಿಗೆಲ್ಲ ಇದೇ ರೀತಿ ಮಾತಾಡಬೇಕು. ಇವ್ರಿಗೆ ಎಷ್ಟು ಗೌರವ ಪ್ರೀತಿ ಕೊಟ್ರು ಅಷ್ಟೇ. ನಾವು ತಗ್ಗಿ ಬಗ್ಗೆ ಎಲ್ಲ ಕೂಡ ನಡೆದೆ. ಆ ದೊಡ್ಡವರು ಅಜ್ಜಿ ಅವ್ರ ಮಾತು ಕೂಡ ಇವ್ರು ಯಾರು ಕೂಡ ಬೆಲೆ ಕೊಡಲಿಲ್ಲ. ಇಲ್ಲಿ ನಿಮಗೆ ಬೆಲೆ ಕೊಡ್ತೀರಾ? ನೀವು ಯಾಕೆ ಬರೋಕ್ಕೆ ಹೋದ್ರಿ? ನಮ್ಮ ಮನೆತನ ದೊಡ್ಡದು ಅಂತ ಹೇಳ್ತೀರಮ್ಮಲ್ಲ, ಏನು ಮಾತು ಇಟ್ಕೊಂಡಿದ್ದಾರೆ ನೀವು? ಅಜ್ಜಿ ಮಾತಿಗೆ ನೀವೆಲ್ಲ ನಾನು ನನ್ನ ಮಾತು ಅಂತ ಹೇಳ್ತೀರಾ? ಇದೇ ನಾನು ಹೇಳಿದ್ದು ಅಂತ ಹೇಳ್ತಾರೆ. ನಮಗೆ ಗೊತ್ತು ದೊಡ್ಡವ್ರಿಗೆ ಹೇಗೆ ಗೌರವ ಕೊಡಬೇಕು ಅಂತ, ನೀವು ಹೇಳ್ಬೇಕಾಗಿಲ್ಲ ಅಂತ ಹೇಳ್ತಾರೆ ರಾಜು ಹೇಳ್ತಾರೆ. ಹೌದೌದು, ನೀವು ನೋಡಿದ್ರೆ ಗೊತ್ತಾಗುತ್ತೆ ಬಿಡಿ, ನೀವೆಲ್ಲ ನಮ್ಮ ತಾತ ಅಷ್ಟು ದೊಡ್ಡವರು ಅಂದರೂ ಕೂಡ ಯಾರು ಕೂಡ ಅದನ್ನು ತಡೆಯೋಕ್ಕಾಗಲಿಲ್ಲ ಅಲ್ವಾ? ಇನ್ನು ಅಜ್ಜಿ ಮಾತನ್ನೇ ನೀವು ಕೇಳಿದಿರಂಥದ್ದು, ನೀವು ಯಾರ ಮಾತನ್ನು ಕೂಡ ನೀವು ಕೇಳೋಕ್ಕೆ ತಡೆ. ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ ನೀವು ನನ್ನ? ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ? ಇನ್ಮೇಲಿದೆ, ಗೊತ್ತಾಯ್ತಾ? ನಿಮಗೆಲ್ಲ ಡಿವೋರ್ಸ್ ಪೇಪರ್ಗೆ ನಾನು ಸಹಿ ಮಾಡಬೇಕಲ್ವಾ? ಸಹಿ ಮಾಡಿದರೆ ನಿಮಗೆ ಆಗುತ್ತೆ ಅಲ್ವಾ? ರಘು, ನಿನ್ನನ್ನು ನಾನು ಇಲ್ಲಿಟ್ಕೊಂಡಿದ್ದೆ ಕಣೋ. ನೀನು ಈ ಥರ ನಮ್ಮ ತಾತಂಗೆ ಮರ್ಯಾದೆ ಕೊಡಲಿಲ್ಲ ಅಂತ ಅಂದರೂ ಅವ್ರನ್ನ ಈ ರೀತಿಯೆಲ್ಲ ನಡೆಸ್ಕೊಂಬಿಟ್ಟಲ್ಲ ರಘು. ನೀನು ಮಾಡಿದ ಸ್ವಲ್ಪನೂ ಸರಿ ಇಲ್ಲ ರಘು. ನನ್ನ ತಾತ ನಿಮ್ಮನ್ನು ಜಂಟಲ್ಮನ್ ಅಂತ ಹೇಳಿ ನಿನ್ನನ್ನು ತಲೆ ಮೇಲೆ ಕೂರಿಸ್ಕೊಂಡಿದ್ರು. ನಾನೇ ಅಷ್ಟೇ, ದೇವಸ್ಥಾನದಲ್ಲಿ ನಡೆದಂತಹ ಎಲ್ಲ ಘಟನೆಯೂ ಕೂಡ ನಾನು ಮನಸ್ಸಿಗೆ ಹಚ್ಕೊಂಡಿಲ್ಲ. ಆದರೆ ಇಲ್ಲಿ ನಮ್ಮ ತಾತಂಗೆ ಎಲ್ಲಿ
ಮರ್ಯಾದೆ ಇರಲ್ವೋ ಅಲ್ಲೂ ನಾನು ಕೂಡ ಇರಲ್ಲ. ಕೊಡಿ ತಾತ ಡಿವೋರ್ಸ್ ಪೇಪರ್ನ, ಇವ್ರಿಗೆ ಬೇಕಾಗಿರೋದು ಡಿವೋರ್ಸ್ ಪೇಪರ್. ಬೇಡಮ್ಮ ಜಾನ್ಸಿ, ಸ್ವಲ್ಪ ಅರ್ಥ ಮಾಡ್ಕೋ, ಸುಮ್ಮನಿರಿ ತಾತ. ನಿಮಗೆ ಮರ್ಯಾದೆ ಇಲ್ದಿರೋಂತಹ ಜಾಗದಲ್ಲಿ ನಾನು ಒಂದು ಕ್ಷಣನೂ ಕೂಡ ಇರೋಕ್ಕೆ ಇಷ್ಟಪಡಲ್ಲ. ನೀವು ಒಂದು ಚಿಟಿಕೆ ಹೊಡೆದ್ರೆ ಸಾಕು 1000 ಜನ ಬಂದು ನಿಲ್ಲುವಂತಹ ಜಾಗದಲ್ಲಿ ನಿಮ್ಮನ್ನು ಈ ರೀತಿ ಅವಮಾನ ಮಾಡಿದ್ದಾರೆ. ಇಲ್ಲ ತಾತ, ನನಗೆ ಬೇಡ ಇವ್ರು ಯಾರೂ, ಕೊಡಿ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಜಾನ್ಸಿ ಡಿವೋರ್ಸ್ ಪೇಪರ್ನ ಇಸ್ಕೊಂಡು ಸೈನ್ ಮಾಡೇ ಬಿಟ್ಲಲ್ಲೇ. ಒಂದು ಕಡೆ ಪಲ್ಲವಿಗೆ ಹಾಗೆ ಅವರಮ್ಮ ಚಿಕ್ಕಪ್ಪ ಎಲ್ರಿಗೂ ಕೂಡ ತುಂಬಾ ಖುಷಿ ಇರುತ್ತೆ. ಸದ್ಯ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿದ್ಲಲ್ಲ ಅಂತ. ತೊಗೊಳ್ಳಿ ಡಿವೋರ್ಸ್ ಪೇಪರ್, ಏನಾದರೂ ಮಾಡ್ಕೋಗಿ, ನಮ್ಮ ತಾತಂಗೆ ಮರ್ಯಾದೆ ಇಲ್ದಿರೋ ಕಡೆ ನಾನಂತೂ ಒಂದು ಕ್ಷಣ ಇರಲ್ಲ ಅಂತ ಹೇಳಿಬಿಟ್ಟು ಜಾನ್ಸಿ ತಾತನ ಬನ್ನಿ ತಾತ ಹೋಗೋಣ ಅಂದ್ಬಿಟ್ಟು ತಾತನ ಕರ್ಕೊಂಡು ಬರ್ತಿರ್ತಾರೆ. ಅದೇ ರಾಘು ಪಾಪ ಏನು ಮಾತಾಡ್ದಲೇ ಇರೋಂತಹ ಪರಿಸ್ಥಿತಿಯಲ್ಲಿ ನಿಂತಿರ್ತಾರೆ. ಯಾವ ಕಡೆ ಮಾತಾಡಬೇಕು, ಯಾವ ಕಡೆ ಹೋಗಬೇಕು ಅನ್ನೋದೇ ಪಾಪ ರಾಘುಗೆ ತುಂಬಾ ಕನ್ಫ್ಯೂಸ್ ಆಗಿರುತ್ತೆ. ಆದರೂ ಜಾನ್ಸಿ ಹಠ ಬಿಡ್ದಲ್ಲೇ ಅಲ್ಲಿಂದ ಹೊರಟೋಗ್ತಾಳೆ. ಹೋದರೆ ಹೋಗಲಿ, ಪೀಡೆ ತೊಲಗ್ತು ಅನ್ನೋ ರೀತಿಯಲ್ಲಿ ಅವ್ರ ಮನೆಯವರೆಲ್ಲರೂ ಕೂಡ ತುಂಬ ಖುಷಿ ಪಡ್ತಾ ಇರ್ತಾರೆ. ಆದರೆ ರಾಘು ಏನು ಮಾತಾಡ್ತಿರೋಂತಹ ಪರಿಸ್ಥಿತಿಯಲ್ಲಿ ಇರ್ತಾಳೆ. ಇನ್ನೊಂದು ಕಡೆ ಜೆ.ಕೆ. ಮತ್ತು ಅನ್ಯತಾ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಮೇಡಮ್ ಒಂದು ಹೇಳ, ಏನೋ ಒಂದು ಡೌಟು, ನಿಂಗೆ ಹೇಳು, ಏನು ನಿಂಗೆ ಡೌಟ್ ಬರ್ದಿರೋ ಅಂಥ ಜಾಗನೇ ಇಲ್ಲ, ಏನು ಹೇಳು ಅಂತ ಹೇಳ್ತಾರೆ. ನೀವು ಯಾಕೆ ನವದೀಪು ಪ್ರಾಪರ್ಟಿಗೆ ಕೈ ಹಾಕಿರಬಾರ್ದು, ಹೇಯ್ ಏನು ಹೇಳ್ತಿದ್ಯಾ ನೀನು ಅಂತ ಹೇಳ್ತಾರೆ. ಹೌದು, ನೀವು ಯಾಕೆ ಮಾಡಿಸಿರಬಾರ್ದು ಆ ಕೆಲಸನ, ನಾನು ಯಾಕೆ ಮಾಡಿಸ್ಲಿ ಅದನ್ನು ಅಂತ ಕೇಳ್ತಿರ್ತಾರೆ. ನನಗೂ ಇದಕ್ಕೂ ಸಂಬಂಧ ಇಲ್ಲಪ್ಪ, ನನಗೆ ಯಾಕಪ್ಪ, ನೀವು ಏನಾದರೂ ಜೈಶಂಕರ್ನ ಮೀಟ್ ಮಾಡಿದ್ರ, ನಾನು ಜೈಶಂಕರೇ ಬೇಡ ಅಂತ ಬಿಟ್ಟು ಬಂದಿದ್ದೀನಿ. ಅದರಲ್ಲಿ ನಾನು ಯಾಕೆ ಅವ್ರನ್ನ ಇದು ಮಾಡಲಿ, ನನಗೆ ಯಾಕೋ ಡೌಟು ಮೇಡಮ್. ನಾನು ಒಂದು ನಿಜ ಹೇಳ್ತೀನಿ, ಸತ್ಯ ಹೇಳ್ತೀನಿ, ನೀವು ಅರ್ಥ ಮಾಡ್ಕೋತೀರಾ, ಇದೇ ಲಾಸ್ಟ್, ಇನ್ನೊಂದ್ಸಲ ಹೇಳಕ್ಕೆ ಬರಲ್ಲ ಅಂತ ಹೇಳ್ತಾರೆ. ನಿಮ್ಮ ಮಗಳು ಮತ್ತು ರಾಮಾಚಾರಿ ಬೇಬಿ ಇಬ್ಬರು ಕೂಡ ಸೇರ್ಕೊಂಡು ಏನೋ ಗಿಮಿಕ್ ಮಾಡ್ತಿದ್ದಾರೆ, ಇದರಲ್ಲಿ ಚಾರುದು ಏನೋ ಕೈವಾಡ ಇದೆ ಅಂತ ಹೇಳ್ತಾರೆ. ಅಂದ್ಕೊಂಡಿದ್ದೀರಾ, ರಾಮಾಚಾರಿ ಸತ್ತು ಒಂದು ವಾರಕ್ಕೆ ಎಷ್ಟು ಬದಲಾದು. ಇಲ್ಲಿ ಮೊದಲನೇ ಪಾಯಿಂಟು, ರಾಮಾಚಾರಿ ಸತ್ತಿಲ್ಲ, ಸತ್ತಿರೋದು ಕಿಟ್ಟಿ. ರಾಮಾಚಾರಿ ಸತ್ತು ಒಂದೇ ವಾರದಲ್ಲಿ ನಿಮ್ಮ ಮಗಳು ಅರಿಶಿನ ಕುಂಕುಮ ಎಲ್ಲ ಹಾಕ್ಕೊಂಡು ವಿವೇಕ್ನ ಮದುವೆ ಆಕೆ ಅಂತ ಒಪ್ಕೊಂಡ್ಳು. ಇದರಲ್ಲೇ ಎಷ್ಟು ಗಿಮಿಕ್ ಇದೆ, ಸ್ವಲ್ಪ ಲೆಕ್ಕಾಚಾರ ಮಾಡಿ ಅಂತ ಹೇಳ್ತಿರ್ತಾರೆ. ಆಗ ತುಂಬಾ ಕೋಪ ಬರ್ತಿರುತ್ತೆ. ಮನೆಗೆ ನನ್ನ ರೂಮಲ್ಲಿ ಗನ್ನಿದೆ, ಹೋಗಿ ತೊಗೊಂಬರ್ತೀಯ? ಹೌದು ಮೇಡಮ್ ತೊಗೊಂಬರ್ತೀನಿ, ಅವ್ರನ್ನ ಸುಟ್ಟು ಶೂಟ್ ಮಾಡಿಬಿಡಿ ಅಂತ ಹೇಳ್ಬಿಟ್ಟು ತೊಗೊಬರ್ಕೆ ಅಂತ ಹೋಗ್ತಾರೆ. ಡೈರೆಕ್ಟಾಗಿ ನೋಡಿದರೆ ಜೆ.ಕೆ.ಗೆ ಹಣೆಗೆ ಪಾಯಿಂಟ್ ಇಡ್ತಾರೆ. ಏನಿದು, ಏನು ಮೇಡಮ್ ಏನು ಮಾಡ್ತಿದ್ದೀರಾ ಅಂತ ಕೇಳಿದಾಗ, ಹಾಂ ಹೌದು, ನಾನು ಪದೇ ಹೇಳ್ತಾ ಇದ್ದೀನಿ, ರಾಮಾಚಾರ್ಯನ ನನ್ನ ಕೈಯಾರೆ ನಾನೇ ಸಾಯಿಸಿದ್ದೀನಿ, ಸತ್ತಿಲ್ಲ ಅಂತ ಹೇಳ್ತಿದ್ಯಾ ಅಂತ ಹೇಳಿಬಿಟ್ಟು ಶೂಟ್ ಮಾಡೇ ಬಿಡ್ತಾರೆ. ಅಯ್ಯೋ ಮೇಡಮ್ ಏನಿದು, ನಾನು ಗುರಿ ತಪ್ಪಿದ್ದು ಗುರಿ ಅಲ್ಲ, ನಾನು ತಪ್ಪಿಸಿದ್ದು. ಇನ್ನೊಂದು ಸಲ ಹೇಳಿದ್ರೆ ಮಾತ್ರ ಸರಿ ಇರಲ್ಲ, ನೀನು ಈ ಗುಂಡೆಟಿಗೆ ನೀನೇ ಬಲಿಯಾಗಬೇಕಾಗುತ್ತೆ, ಗೊತ್ತಾಯ್ತಾ? ಬಾಯಿ ಮುಚ್ಕೊಂಡು ಇದ್ದರೆ ಸರಿಯಾಯಿತು, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ನನಗೆ ಗೊತ್ತು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಚಾರು ಫೋನ್ ತೊಗೊಂಡು, ಅಯ್ಯೋ ನನಗಂತೂ ಇವ್ನ ಕಾಟ ಸಾಕಾಗಿ ಹೋಗಿದ್ಯಪ್ಪ ಅಂತ ಹೇಳಿಬಿಟ್ಟು ಫೋನಲ್ಲಿ ಮಾತಾಡ್ಕೊಬರ್ತಾರೆ. ಯಾರು ಮೇಡಮ್, ಅಯ್ಯೋ ವಿವೇಕ್ ಅಂತ ಹೇಳಿದಾಗ ರಿಸೀವ್ ಮಾಡಿ ಅಂತ ಹೇಳ್ತಾರೆ. ಹಾಯ್ ಚಾರು, ಹಾಂ ಹೇಳಿ ಅಂತ ಹೇಳಿದಾಗ, ಏನು ಮಾಡ್ತಿದ್ದೀರಾ? ಏನು ಮಾಡ್ತಿಲ್ಲ, ಶಾಪಿಂಗ್ ಹೋಗೋಣ. ಏನು ಶಾಪಿಂಗು? ಮದುವೆ ಶಾಪಿಂಗು, ಶಾದಿಗೆ ನಮ್ಮ 3 ದಿನ ಉಳಿದಿರೋದು, ಹೋಗಿ ನೀವೇ ಅಂತ ಹೇಳ್ತಾಳೆ. ನಾನು ಒಬ್ಬನಿನ, ನೀವು ಬನ್ನಿ, ನನಗೆ ಇಂಟ್ರೆಸ್ಟ್ ಇಲ್ಲಪ್ಪ, ನೀವೇ ಹೋಗಿ. ಅಯ್ಯೋ ನೀವೇ ಫಸ್ಟ್ ಅನಿಸುತ್ತೆ ಶಾದಿಗೆ ಶಾಪಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಕೇಳಿದ್ದು ನಿಮ್ಮ ಬಾಯಲ್ಲೇ ಚಾರು, ಸೋ ಸ್ವೀಟ್ ಆಯಿತಾ? ಆದರೂ ನೀವು ಬನ್ನಿ ಚಾರು ಹೋಗೋಣ ಅಂತ ಹೇಳ್ತಾರೆ. ನೋ, ನನಗೆ ಬರೋಕ್ಕಾಗಲ್ಲ, ನೀವೇ ನನಗೇನು ಇಷ್ಟ ಅಂತ ತಿಳ್ಕೊಂಡು ಎಲ್ಲನೂ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಹೌದಾ, ಆಮೇಲೆ ನಮ್ಮ ಮದುವೆ ಆದಮೇಲೆ ಸರ್ಪ್ರೈಸ್ ನಾನು ಕೊಡ್ತಾನೆ ಇರ್ತೀನಿ, ಈಗ ನೀವು ಬನ್ನಿ ಚಾರು ಅಂತ ಹೇಳ್ತಾರೆ. ನೋ, ನನಗೀಗ ಆಗಲ್ಲ, ನನಗೇನೇನು ಇಷ್ಟ ಏನೇನು ಇಷ್ಟ ಇಲ್ಲ ಅನ್ನೋದನ್ನು ನೀವೇ ತೊಗೊಬನ್ನಿ, ನನಗೆ ಶಾಪಿಂಗ್ ಮಾಡೋ ಮೂಡಲ್ಲ ವಿವೇಕ್ ಅಂತ ಹೇಳಿಬಿಟ್ಟು ಫೋನ್ನ ಹೇಳ್ತಾರೆ. ಅಯ್ಯೋ ನನಗೂ ತೆಗ್ದೆಸ್ಬಿಡೋಣ ಅಂತ ಸಿಟ್ಟು ಬಂದಿದೆ ಅಂತ ಹೇಳ್ತಿರ್ತಾರೆ. ಇದಿಷ್ಟು ಇವತ್ತಿನ ಕತೆ. ನಿಮ್ಮೆಲ್ರಿಗೂ ಕೂಡ ಈ ಸ್ಟೋರಿ ಇಷ್ಟ ಆಗಿದೆ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.